ಮಾಸ್ಟರ್ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇನ್ನು 36ನೇ ಕ್ವಶನ್ ಇದೆ ನೋಡಿ. 36ನೇ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ವಿಚ್ ಈಸ್ ದಿ ನೋಡಲ್ ಏಜೆನ್ಸಿ ಫಾರ್ UNEP? ನೋಡಿ, UNEP ಕೊಟ್ಟಿದ್ದಾರೆ. ಏನು ಕನ್ನಡದಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳುವ. ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರೀಯ ಏಜೆನ್ಸಿ ಯಾವುದು? ಆಪ್ಷನ್ ಎ ನೀವು ಕೊಟ್ಟಿದ್ದಾರೆ MOEA, MHRD, MOEFCC, MOE. ಓಕೆ, ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ. ಏನು ಹೇಳಿ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಏನು ಹೇಳಿ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ದಟ್ ಈಸ್ MOEFCC. ದಟ್ ಈಸ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ ಯಾವುದು? ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ವಿಚ್ ಇಯರ್ ಅಂತ. ಸೊ ಓಕೆ, ಅದು 1972, 1992, 2000 ಆ್ಯಂಡ್ 2002. ಯಾವ ಇಸ್ವಿಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಂದಿರುವಂಥದ್ದು ಅಂತ. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ವರ್ಷ. ಸೊ ನಿಮ್ಗೆ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ. ಓಕೆ, ಸೊ ಹೇಳ್ಬಿಡ್ತಾನೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. 1972 ಆಪ್ಷನ್ ಎ ಏನಿದೆ ಅದು ರೈಟ್. ಓಕೆ, 1972ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಜಾರಿಗೆ ಬರ್ತದೆ. ಅದು ಯಾವುದಕ್ಕೆ ಬರುತ್ತೆ ಅನ್ನೋದ್ರೆ ಟು ಪ್ರೊಟೆಕ್ಟ್ ವೈಲ್ಡ್ ಆನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಪ್ಲಾಂಟ್ಸ್. ಓಕೆ, ಸೊ ಆನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಬರ್ಡ್ಸನ್ನು ಪ್ರೊಟೆಕ್ಟ್ ಮಾಡಬೇಕಂತೇಳಿ ಆ ಒಂದು ಆ್ಯಕ್ಟನ್ನು 1972ರಲ್ಲಿ ತರ್ತಾರೆ. ಓಕೆ, ಇದು ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ. ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ? ಸೊ ಯಾವುದು ಹೆಡ್ ಕ್ವಾರ್ಟರ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಎಲ್ಲಿದೆ ಅಂತ. ಓಕೆ, ಅಥವಾ ಕನ್ನಡದಲ್ಲಿ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ, ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ. ಓಕೆ, ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅರ್ಥ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಬೆಂಗಳೂರು ಕೊಟ್ಟಿದ್ದಾರೆ, ಆಪ್ಷನ್ ಬಿ ನ್ಯೂ ದೆಹಲಿ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಹಾಗಾದ್ರೆ ಎಲ್ಲಿರೋದು ಈ ಒಂದು ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ? ಹೆಡ್ ಕ್ವಾರ್ಟರ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಎಲ್ಲಿರೋದು? ಅಥವಾ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಕೇಂದ್ರ ಕಚೇರಿ ಎಲ್ಲಿದೆ ಭಾರತದಲ್ಲಿ ಅಂತಂದ್ರೆ, ಸೊ ಆಪ್ಷನ್ ಡಿ ಕೋಲ್ಕತ್ತಾ. Okay, option D, Kolkata is right answer for this question. So next question is, the National Disaster Management Authority functions under the Union Ministry of. So ಕನ್ನಡದಲ್ಲಿ ಇನ್ನೊಂದ್ಸರಿ ಓದುವ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ? ಓಕೆ, ಸೊ ಆನ್ಸರ್ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡುವ. ಒಂದು ಎನ್ವಿರಾನ್ಮೆಂಟ್, ವಾಟರ್ ರಿಸೋರ್ಸ್, ಹೋಮ್ ಅಫೇರ್ಸ್, ಡಿಫೆನ್ಸ್. ಕನ್ನಡದಲ್ಲಿ ಇನ್ನೊಂದ್ಸರಿ ನೋಡುವ. ಸೊ ಪರಿಸರ, ಜಲ ಸಂಪನ್ಮೂಲ, ಗೃಹ ರಕ್ಷಣೆ. ಸೊ ಸರಿಯಾದ ಉತ್ತರ ಗೃಹ ಸಚಿವಾಲಯ ಆಗಿರ್ತದೆ. ಓಕೆ, ಸೊ ಯಾವುದು ಹಾಗಾದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಗೃಹ ಕೇಂದ್ರ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅನ್ನುವಂಥದ್ದನ್ನು ನೆನಪಿರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಸ್ಟೇಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಮ್ಯಾಂಗ್ರೋವ್ ವೆಜಿಟೇರಿಯನ್ ಇನ್ ಇಂಡಿಯಾ? ಓಕೆ, ಕನ್ನಡದಲ್ಲಿ ಒಂದ್ಸರಿ ನೋಡುವ. ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಅಂತ ಏನ ಕರಿತೇವೆ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ, ನೋಡಿ ಆಪ್ಷನ್ ಏನೆಲ್ಲ ಕೊಟ್ಟಿದ್ದಾರೆ. ಸೊ ಮಧ್ಯಪ್ರದೇಶ, ಆಪ್ಷನ್ ಎ ಮಧ್ಯಪ್ರದೇಶ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಗುಜರಾತ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಡಿ ಕರ್ನಾಟಕ ಕೊಟ್ಟಿದ್ದಾರೆ. ಹಾಗಾದ್ರೆ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಕಾಡು ಯಾವ ಒಂದು ರಾಜ್ಯದಲ್ಲಿ ಅತ್ಯಧಿಕ ಆಗಿದೆ? ಅದು ಪಶ್ಚಿಮ ಬಂಗಾಳ ಆಗಿರುತ್ತೆ. ಓಕೆ, ಸೊ ಪಶ್ಚಿಮ ಬಂಗಾಳದಲ್ಲಿ ಏನಿದೆ, ಅತಿ ಹೆಚ್ಚು
ಮ್ಯಾಂಗ್ರೋವ್ ಆರ್ ನಿತ್ಯ ಹರಿದ್ವರ್ಣ ಕಾಡುಗಳು ಏನಿದೆ ಅದು ಅತಿ ಹೆಚ್ಚಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅತಿ ಹೆಚ್ಚು ಆಗಿರುವಂಥದ್ದು. ಓಕೆ, ಸೊ 41 ಕ್ವೆಶನ್ ನೋಡುವ. ಇದರಲ್ಲಿ ಏನು ಕೇಳಿದ್ದಾರೆ ಅಂತೇಳಿ. ಸೊ ವಾಟ್ ಟೈಪ್ ಆಫ್ ಸರ್ವೆ ಈಸ್ ಸೆನ್ಸಸ್? ಆಪ್ಷನ್ ಎ ಅನಾಲಿಟಿಕಲ್ ಸರ್ವೆ, ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ಸರ್ವೆ, ಆಪ್ಷನ್ ಸಿ ಎನಮರೇಷನ್ ಸರ್ವೆ, ಆಪ್ಷನ್ ಡಿ ಎಕ್ಸ್ಪ್ಲೋರೇಟರಿ ಸರ್ವೆ ಅಂತ ಕನ್ನಡದಲ್ಲಿ ಸರಿ ನೋಡುವ. ಜನಗಣತಿಯು ಯಾವ ರೀತಿಯ ಸಮೀಕ್ಷೆ ಆಗಿದೆ ಅಂತ ಕ್ವಶನ್. ಅದು ವಿಶ್ಲೇಷಣಾತ್ಮಕ ಸಮೀಕ್ಷೆಯ, ವಿವರಣಾತ್ಮಕ ಸಮೀಕ್ಷೆಯ, ಎಣಿಕೆ ಸಮೀಕ್ಷೆ, ಪರಿಶೋಧನೆ ಸಮೀಕ್ಷೆ? ಹಾಗಾದ್ರೆ ಯಾವ ಸಮೀಕ್ಷೆ ಆಗಿರುತ್ತೆ ಈ ಜನಗಣತಿ ಅನ್ನುವಂಥ ಒಂದು ಸಮೀಕ್ಷೆ? ಸೊ ಎನ್ಯುಮರೇಷನ್ ಸರ್ವೆ ಆಗಿರ್ತದೆ ಅಥವಾ ಎಣಿಕೆಯ ಸಮೀಕ್ಷೆ ಆಗಿರ್ತದೆ. ಜನಗಣತಿಯನ್ನ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಸೊ ಜನರನ್ನ ಎಣಿಕೆ ಮಾಡೋಕ್ಕೋಸ್ಕರ, ಓಕೆ, ಅದನ್ನ ಮಾಡುವಂಥದ್ದು, ಅದಕ್ಕೋಸ್ಕರ. ಸೊ ಜನಗಣತಿಯು ಯಾವ ಸಮೀಕ್ಷೆ ಆಗಿದೆ? ಎಣಿಕೆಯ ಸಮೀಕ್ಷೆ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ, ಅಥವಾ ಎನ್ಯುಮರೇಷನ್ ಸರ್ವೆ ಅಂತ ಕರಿತೇವೆ ಇದಕ್ಕೆ. ಓಕೆ, ಕ್ವೆಶ್ಚನ್ ನಂಬರ್ 42 ಏನು ಕೊಟ್ಟಿದ್ದಾರೆ ಅಂತ ನೋಡಿ. ವಾಟ್ ಈಸ್ ಆಲ್ಸೋ ನೋನ್ ಆಸ್ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್? ಆಪ್ಷನ್ ಎ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಸೊ ಕನ್ನಡದಲ್ಲಿ ಒಂದ್ಸರಿ ಓದುವ. ಪ್ರತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ? ಪ್ರತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಸಂಭವನೀಯ ನಮೂನೆ, ಆಪ್ಷನ್ ಬಿ ಸಂಭವನೀಯ ನಮೂನೆ, ಆಪ್ಷನ್ ಸಿ ಕೋಟಾ ನಮೂನೆ, ಆಪ್ಷನ್ ಡಿ ಸ್ನೋಬಾಲ್ ನಮೂನೆ. ಆಪ್ಷನ್ ಬಿ ಸಂಭವನೀಯ ನಮೂನೆ is right answer for this question. Okay, ನೆನಪಿರಲಿ. So what is also known as representative sampling? So representative sampling is also known as probability sampling. Question number 43 ಇಲ್ಲೇನಿದೆ ನೋಡಿ. Which methodology has control group? ನೋಡಿ ಏನು ಕೇಳಿದ್ರೆ which methodology has control group ಅಂತ. ಸೊ ಆಪ್ಷನ್ ಎ ಸರ್ವೆ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಡಿ ಫೀಲ್ಡ್ ರಿಸರ್ಚ್. ಇನ್ನೊಂದ್ಸರಿ ಕನ್ನಡದಲ್ಲಿ ಓದುವ. ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ? ಓಕೆ, ಆಪ್ಷನ್ ಎ ಸಮೀಕ್ಷಾ ಸಂಶೋಧನೆ, ಆಪ್ಷನ್ ಬಿ ಪ್ರಯೋಗಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಪ್ರಕರಣ ಅಧ್ಯಯನ ವಿಧಾನ, ಆಪ್ಷನ್ ಡಿ ಕ್ಷೇತ್ರ ಸಂಶೋಧನೆ. ದಟ್ ಈಸ್ ಪ್ರಯೋಗಾತ್ಮಕ ಸಂಶೋಧನೆ. ಓಕೆ, ಸೊ ಪ್ರಯೋಗಾತ್ಮಕ ಸಂಶೋಧನೆ ಅಂತಂದ್ರಲ್ಲಿ ಪ್ರಯೋಗ ಇರಲೇಬೇಕು. ಪ್ರಯೋಗ ಇದ್ರೆ ಮಾತ್ರ ಅದು ಸಂಶೋಧನೆ ಅನಿಸ್ಕೊಳ್ತದೆ ನಮ್ಮ ಪ್ರಕಾರ. ಓಕೆ, ಸೊ ಅದಕ್ಕಾಗಿ ಪ್ರಯೋಗಾತ್ಮಕ ಸಂಶೋಧನೆ ಏನಿದೆ, ಸೊ ದಟ್ ಈಸ್ ಅ ರೈಟ್ ಆನ್ಸರ್, ಆರ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಅಂಡ್ 44 ವಾಟ್ ಈಸ್ ವೇರಿಯೇಬಲ್? ಯಾವುದು ಚಲಕ ಎಂದರೇನು ಅಂತ ಕ್ವೆಶನ್. ಓಕೆ, ಚಲಕ ಎಂದರೇನು? ಕೆಲವೊಂದ್ಸರಿ ನಮಗೆ ಕನ್ನಡದಲ್ಲಿ ಅರ್ಥ ಆಗಲ್ಲ. ಸೊ ನಾವು ಇಂಗ್ಲಿಷ್ ಏನಿದೆ ನಾವು ಅದನ್ನು ಜಾಸ್ತಿ ರೆಫರ್ ಮಾಡಬೇಕಾಗುತ್ತೆ ಇಂಗ್ಲೀಷನ್ನು. ಯಾರೆಲ್ಲ ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಇದೆ ಆದಷ್ಟು ಇಂಗ್ಲೀಷನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಯು ಕ್ಯಾನ್ ರೈಟ್ ದಿ ಎಕ್ಸಾಮ್ಸ್ ಎಫೆಕ್ಟಿವ್ಲಿ. ಅಂದರೆ ಕೆಲವೊಂದು ಸರಿ ಈ ಒಂದು ಕನ್ನಡದಲ್ಲಿ ನಮಗೆ ಬೇಗ ಅರ್ಥ ಆಗಲ್ಲ ಶಬ್ದಗಳು. ಓಕೆ, ಕಾರಣಕ್ಕಾಗಿ ಹೇಳಿದ್ದು. ಓಕೆ, ಹಾಗಾದರೆ ವಾಟ್ ಈಸ್ ವೇರಿಯೇಬಲ್? ಸೊ ದಟ್ ಈಸ್ ಆಪ್ಷನ್ ಎ ಕನ್ಸ್ಟ್ರಕ್ಟ್, ಆಪ್ಷನ್ ಬಿ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್, ಆಪ್ಷನ್ ಸಿ hypothesis, option D measurable attribute. So the right answer for this question is measurable attribute. Option D measurable attribute is right answer for this question. ಸೊ ಚಲಕ ಎಂದರೇನು ಅಂತಂದ್ರೆ ಅಳೆಯಬಹುದಾದ ಗುಣ ಆಗಿರ್ತದೆ. ಓಕೆ, ಅಳೆಯಬಹುದಾದ ಗುಣಕ್ಕೆ ನಾವೇನಂತ ಕರಿತೇವೆ? ಚಲಕ ಅಂತ ಕರಿತೇವೆ. ಓಕೆ, ನೋಡಿ ಹೊಂದಿಸಿ ಬರೆಯಿರಿ. ಇದೆ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಕಾಲಮ್ 1ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಇಂಗ್ಲೀಷಲ್ಲಿ ನೋಡ್ಕೊಳುವ. ಸೊ ಕಾಲಮ್ 1ನಲ್ಲಿ ಎಲೆಕ್ಷನ್ ಕೊಟ್ಟಿದ್ದಾರೆ, ಬಾರ್ಕ್, ABC, ಪಾಪ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ಕಾಲಮ್ 2ನಲ್ಲಿ ಏನು ಕೊಟ್ಟಿದ್ದಾರೆ? ವೆನ್ ಡಯಾಗ್ರಾಮ್, ಸರ್ಕ್ಯುಲೇಷನ್, ಎಕ್ಸಿಟ್ ಪೋಲ್, ಟಿವಿ ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಂದ್ಸರಿ ನೋಡ್ಕೊಂಡು ಬಿಡುವ. ಓಕೆ, ನೋಡಿ ಕೆಳಗಿನವುಗಳನ್ನು ಹೋಲಿಕೆ ಮಾಡಿ ಅಂತ ಕ್ವಶನ್ ಇರುವಂಥದ್ದು. ಅದರಲ್ಲಿ ಕಾಲಮ್ ಎನಲ್ಲಿ ಏನು ಕೊಟ್ಟಿದ್ದಾರೆ? ಚುನಾವಣೆ, ಬಾರ್ಕ್, ABC, ಜನಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಇದು ಕಾಲಮ್ 2ನಲ್ಲಿ ಅಥವಾ ಕಾಲಮ್ ಬಿನಲ್ಲಿ ವೆನ್ ಚಿತ್ರ, ಪ್ರಸರಣ, ಚುನಾವಣೋತ್ತರ ಸಮೀಕ್ಷೆ, ಟಿವಿ ರೇಟಿಂಗ್ಸ್. ಹಾಗಾದ್ರೆ ಯಾವುದು ಸರಿಯಾದ ಉತ್ತರ?
ಈ ಚುನಾವಣೆ ಅನ್ನುವಂಥದ್ದು ಚುನಾವಣೋತ್ತರ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. ಓಕೆ, ಚುನಾವಣೆ ಅನ್ನುವಂಥದ್ದು ಚುನಾವಣೆ ಅನ್ನುವಂಥದ್ದು ಚುನಾವಣೋತ್ತರ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. ಇನ್ನು ಬಾರ್ಕ್ ಅನ್ನುವಂಥದ್ದೇನಿದೆ, ಬಾರ್ಕ್ ಅನ್ನುವಂಥದ್ದು ಸೊ ಟಿವಿ ರೇಟಿಂಗ್ಸ್ಗೆ ಸಂಬಂಧಪಟ್ಟಿರ್ತದೆ. ಓಕೆ, ಬಾರ್ಕ್ ಅನ್ನುವಂಥದ್ದು ಟಿವಿ ರಿಮೋಟಿಂಗ್ಸ್ಗೆ ಸಂಬಂಧಪಟ್ಟಿರ್ತದೆ. ಇನ್ನು ಕೊನೆಯದಾಗಿ ಸಿ ಏನಿದೆ ದಟ್ ಈಸ್ ABC ಅಂತ ಏನಿದೆ, ABC ಇಸ್ ರಿಲೇಟೆಡ್ ಟು ದಿ ಪ್ರಸರಣ. ಓಕೆ, ಪ್ರಸರಣಗೆ ಸಂಬಂಧಪಟ್ಟಿರ್ತದೆ. ಸೊ ಇನ್ನು ಜನಸಂಖ್ಯೆ ಏನಿದೆ, ಜನಸಂಖ್ಯೆನ ವೆನ್ ಚಿತ್ರದ ಮೂಲಕ ನಾವು ತೋರಿಸ್ತೇವೆ. ಹಾಗಾಗಿ ನೋಡಿ A3 ಎಲ್ಲಿದೆ ನೋಡಿ, A3 ಇರುವಂಥದ್ದು ಇಲ್ಲಿ ಮಾತ್ರ. ಸೊ ಒಂದು ನಮ್ಗೆ ಗೊತ್ತಿದ್ರೆ ಸಾಕು, ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ಲೆಟ್ಸ್ ಮೂವ್ ಹೆಡ್ ವಿತ್ ನೆಕ್ಸ್ಟ್ ಕ್ವೆಶನ್. ಇಲ್ಲಿ ನೋಡಿ ಹೇಗೆ ಕೊಟ್ಟಿದ್ದಾರೆ, ಆನ್ಸರ್ ದಿ ಕ್ವೆಶನ್ಸ್ ಫ್ರಮ್ 46 to 50 ಬೇಸ್ಡ್ ಆನ್ ದಿ ಡಾಟಾ ಗಿವನ್ ಬಿಲೋ. ಸೊ ಒಂದು ಡಾಟಾ ಕೊಟ್ಟಿದ್ದಾರೆ, ಆ ಡಾಟಾದ ಬೇಸ್ ಮೇಲೆ ನಾವು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಾಲಮನ್ನಲ್ಲಿ ಸ್ಟೇಜಸ್ ಆಫ್ ಬ್ರೀಸ್ಟ್ ಕ್ಯಾನ್ಸರ್ ಆಟ್ ಡಯಾಗ್ನೋಸಿಸ್. ಓಕೆ, ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇನ್ USA ಅಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ, ಇದು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಕನ್ನಡದಲ್ಲಿ ಒಂದ್ಸರಿ ನೋಡುವ. ಈ ಕೆಳಕಂಡ ದತ್ತಾಂಶಗಳನ್ನಾಧರಿಸಿ ಪ್ರಶ್ನೆ 46ರಿಂದ 50 ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸ್ತನ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ಹಂತ. ಓಕೆ, ಅದೇ 0 ಅಂದ್ರೆ 1 2 3 4 ಸ್ಟೇಜ್. ಓಕೆ, ಯಾವ ಹಂತದಲ್ಲಿ ಅದನ್ನ ಡಯಾಗ್ನೋಸ್ ಮಾಡ್ತಾರೆ. ಅಮೆರಿಕದಲ್ಲಿ ಹರಡಿರುವುದು ಯಾವ ರೇಂಜಿಗೆ ಹರಡಿದೆ. ಓಕೆ, ಇನ್ನು ಭಾರತದಲ್ಲಿ ಹರಡಿರುವುದು ಯಾವ ರೀತಿ ಹರಡಿದೆ ಅಂತೇಳಿ ಕ್ವೆಶನ್ ಇರುವಂಥದ್ದು. ಓಕೆ, ಡಾಟಾ ಕೊಟ್ಟಿರುವಂಥದ್ದು ನೋಡಿ. 2012ರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಮೆಲನೋಮಾ ಹೊರತುಪಡಿಸಿ ಬಳಲುತ್ತಿರುವ ಒಟ್ಟು ಮಹಿಳೆಯರ ಸಂಖ್ಯೆ ನೋಡಿ 5,37,452 ಜನ. Okay, the total number of cancer cases in female excluding melanoma in 2012 in India is 5,57,452. ಇಷ್ಟು ಸಂಖ್ಯೆ ಇದೆ. ಓಕೆ, ನೋಡುವ ಈಗ ಏನೆಲ್ಲ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಒಂಚೂರು ಅದನ್ನ ನೋಡ್ಕೊಂಡು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ 46th ಕ್ವೆಶನ್ಸ್ ಏನಾಗಿದೆ ಹಾಗಾದ್ರೆ ನೋಡಿ. ಫಸ್ಟ್ ಕ್ವೆಶನ್ ಏನು ಕೇಳಿದರೆ, ವಾಟ್ ಪರ್ಸೆಂಟೇಜ್ ಆಫ್ breast cancer cases in India present with stage 4, stage 3 and 4 diseases. ನೋಡಿ, ಆಪ್ಷನ್ ಎ 75%, 76%, 47%, 24%. ಕನ್ನಡದಲ್ಲಿ ಒಂದ್ಸರಿ ನೋಡ್ಕೊಳ್ಳುವ. ಭಾರತದಲ್ಲಿ ಹಂತ 3 ಮತ್ತು 4 ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಶೇಕಡಾವಾರು ಎಷ್ಟು. ಓಕೆ, ಇಲ್ಲಿ ನೋಡಿ ಸ್ಟೇಜ್ 3 ಮತ್ತೆ ಸ್ಟೇಜ್ 4. ಓಕೆ, ಭಾರತದಲ್ಲಿ ಇಂಡಿಯಾದಲ್ಲಿ ಸ್ಟೇಜ್ 3 ನಲ್ಲಿ ಎಷ್ಟಿದೆ, 52% ಇದೆ. ಸ್ಟೇಜ್ 4 ನಲ್ಲಿ ಎಷ್ಟಿದೆ, 24 ಇದೆ. ಹಾಗಾದ್ರೆ ಎಷ್ಟಾಯ್ತು ಇದೆ ಎರಡು ಸೇರಿ, 50 plus 20 that is 70, 70 plus 6 76. ಓಕೆ, ಟೋಟಲ್ ಎಷ್ಟಿದೆ, 76% ಇದೆ. ಓಕೆ, ಎಸ್ ಆಪ್ಷನ್ ಬಿ ಇದೆ ನೋಡಿ, ಆಪ್ಷನ್ ಬಿ 76 ಇಸ್ ರೈಟ್ ಆನ್ಸರ್. ಸೊ 76% ಏನಿದ್ದಾರೆ ಸ್ಟೇಜ್ 3 ಮತ್ತೆ ಸ್ಟೇಜ್ 4 ಅಲ್ಲಿ ಬಳಲ್ತಿರುವ ಸಂಖ್ಯೆ ಆಗಿದೆ. ಓಕೆ, ಶೇಕಡಾವಾರು ಸಂಖ್ಯೆ ಆಗಿದೆ. ಓಕೆ, ಇನ್ನು ಸೊ 47 ಅಲ್ಲಿ ಕಳೆದ ನೋಡು, what is the ratio of number of patients who present with stage 3, stage 4 diseases in USA to the number of patients present with stage 0, 1 and 3 diseases. ನೋಡಿ ಕನ್ನಡದಲ್ಲಿ ಇನ್ನೂ ಸಿಗುತ್ತೇನೆ. ಅಮೆರಿಕದಲ್ಲಿ ಹಂತ 3 ಮತ್ತು 4ರ ಕಾಯಿಲೆ ಹೋಲಿಸಿದರೆ ಹಂತ 0, 1 ಮತ್ತು 2ರ ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ. ಓಕೆ, ಇಲ್ಲಿ 3 ಮತ್ತು 4ಅನ್ನ ಮತ್ತೆ 0, 1 ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಅನ್ನ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಯಾವ ಒಂದು ರೇಷಿಯೋದಲ್ಲಿ ಎರಡು ಇದ್ದೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಓಕೆ, ನೋಡಿ ಅವ್ರು ಕೇಳಿರುವಂಥ ಪ್ರಶ್ನೆ ಏನಂತಂದ್ರೆ, USA ಏನು 3rd ಮತ್ತೆ 4th ಇದ್ದಾರೆ, ಅದ್ರ ಜೊತೆಗೆ 0 ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾರೆ, ಅವರ ಒಂದು ರೇಷಿಯೋ ಎಷ್ಟಿದೆ ಅಂತ ಕೇಳಿರುವಂಥದ್ದು. ಇಲ್ಲಿ ನೋಡಿ ಡಾಟಾ ಇದೆ ನಿಮ್ಮ ಮುಂದೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನೋಡಿ ಇದನ್ನೆಲ್ಲ ಆ್ಯಡ್ ಮಾಡಿ ಒಂದ್ಸರಿ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿ.
ಇದನ್ನೆಲ್ಲ ಆ್ಯಡ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ. 16 + 34 is 50, 50 + 40 is 90. ಓಕೆ, 90 ಬಂತು. ಆ್ಯಂಡ್ 6 + 4 is 10. ನೋಡಿ ರೇಷಿಯೋ ಎಷ್ಟಿದೆ. ಸೊ ಹಾಗಾದರೆ ಎಷ್ಟಿದೆ ರೇಷಿಯೋ. ಸೊ ಫಸ್ಟಿಗೆ 3 ಮತ್ತು 4 is 10 ಆ್ಯಂಡ್ 0, 1, 2 ಏನಿದೆ ದಟ್ ಈಸ್ 90 ಇದೆ. ಸೊ ರೇಷಿಯೋ ಏನು ಬಂತು ಹಾಗಾದರೆ, ಇದು ಹೋದರೆ 1:9 ರೇಷಿಯೋ ಇದೆ. ಓಕೆ, 1:9 ರೇಷಿಯೋ ಇದೆ. ನೋಡಿ ಆ ಕ್ವಶನಲ್ಲಿ ಏನಾದರೂ ಇದೆಯಾ ಅಂತ ಉತ್ತರ. ಎಸ್, ಆಪ್ಷನ್ ಎ ಇದೆ ನೋಡಿ. ಆಪ್ಷನ್ ಎ 1:9 ರೇಷಿಯೋ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್ 2012ರಲ್ಲಿ ಭಾರತದಲ್ಲಿ 27% ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ, ಹತ್ತಿರದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ನೋಡಿ, 2012ರಲ್ಲಿ ಭಾರತದಲ್ಲಿ 27% ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅಂತ ಕ್ವೆಶನ್. ನೋಡಿ ಅವ್ರು ಕೊಟ್ಟಿರುವಂಥ ಡಾಟಾನ ಒಂದ್ಸರಿ ಅನಲೈಸ್ ಮಾಡ್ಕೊಳ್ಳಿ. ಸೊ ಕೇಳಿರೋದು 2012ರಲ್ಲಿ 27% ಮಹಿಳೆಯರು ಸ್ತನ ಕ್ಯಾನ್ಸರ್ಗೆ ಒಳಪಟ್ಟರೆ, ಹಾಗಾದರೆ ಟೋಟಲ್ 27% ಅಂದರೆ ಎಷ್ಟು ಜನ ಆಗ್ತಾರೆ ಅಂತ ಕ್ವೆಶನ್. ಓಕೆ, ಎಷ್ಟು ಜನ ಆಗ್ತಾರೆ ಅಂತೇಳಿ ಕ್ವೆಶನ್ ಇದೆ. ಓಕೆ, ಹಾಗಾದರೆ ನೋಡಿ ಟೋಟಲ್ ಇರುವಂಥದ್ದು ಅವ್ರು ಕೊಟ್ಟಿರೋ ಡಾಟಾನ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ಅವರು ಎಷ್ಟು 5,37,452. ಓಕೆ, ಇಷ್ಟು ಜನ ಇದ್ದಾರೆ. ಹಾಗಾದರೆ ಅದನ್ನು ನಾವು ಒಂದ್ಸರಿ ಬರ್ಕೊಳ್ಳುವ. ಏನು, ಸೊ 5,37,452 ಕೊಟ್ಟಿದ್ದಾರೆ. ಸೊ ಇದು ಹಾಗಾದರೆ ಟೋಟಲ್ 100%ಗೆ ಇದು ಆಗ್ತದೆ. ಟೋಟಲ್ 100% ಇದು. ಹಾಗಾದರೆ ಅವ್ರು ಕೇಳಿರೋದು ಎಷ್ಟು, ನಮ್ಗೆ ಕೊಟ್ಟಿರೋದು 27%ಗೆ ಎಷ್ಟು ಜನ ಆಗ್ತಾರೆ ಅಂತ ಕ್ವಶನ್. ಸೊ ಹಾಗಾದರೆ ನಾವೇನು ಮಾಡಬೇಕಿಲ್ಲಿ, 27 ಇಂಟು ದಿಸ್ ಡಾಟಾ ಆ್ಯಂಡ್ ಡಿವೈಡೆಡ್ ಬೈ 100 ಮಾಡಿದರೆ ಆಯಿತು. ನೋಡಿ 5,37,452 ಇಂಟು 27 ಡಿವೈಡೆಡ್ ಬೈ 100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಏನು ಬರುತ್ತೆ ಹೇಳಿ ನಿಮಗೆ ಬರೋದು. ಎಸ್, ಅಫ್ಕೋರ್ಸ್. ಸೊ 1,4,5,112 ನಿಯರ್ಲಿ. ಸೊ 1,45,112. ಓಕೆ, 1,112 ಟೋಟಲ್ ಇಷ್ಟು ನಮಗೆ ಆನ್ಸರ್ ಬರುತ್ತೆ. ಹಾಗಿದ್ರೆ ಈ ಆನ್ಸರ್ ಎಲ್ಲಿದೆ ನೋಡಿ. ಎಸ್, ಇಲ್ಲಿದೆ ಅಲ್ಲ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ 49th one. So what is the number of breast cancer patients in India with stage 1 diseases in 2012 considering the given data? ನೋಡಿ, ಹಾಗಾದರೆ ಭಾರತದಲ್ಲಿ ಫಸ್ಟ್ ಸ್ಟೇಜಲ್ಲಿರುವಂಥವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತ ನೋಡ್ಕೋಬೇಕು ನಾವು. ಓಕೆ ನೋಡಿ, ಫಸ್ಟ್ ಸ್ಟೇಜಲ್ಲಿ ಭಾರತದಲ್ಲಿ ಎಷ್ಟಿದ್ದಾರೆ, ಭಾರತದಲ್ಲಿ ಹರಡಿರುವುದು. ಓಕೆ, ಸೊ 1% ಇದ್ದಾರೆ. ಓಕೆ, ಎಷ್ಟಿದ್ದಾರೆ ಭಾರತದಲ್ಲಿ ಫಸ್ಟ್ ಸ್ಟೇಜಲ್ಲಿರುವಂಥವ್ರು 1% ಇದ್ದಾರೆ. ನಾವು ಇದಕ್ಕಿಂತ ಮುಂಚೆ ನಾವು ಒಂದು ಕ್ವಶನಲ್ಲಿ ನೋಡಿದ್ವಿ, ಕೇವಲ 27% ಏನಿದ್ದಾರೆ ಸೊ ಬ್ರೀಸ್ಟ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಅಂತೇಳಿ ನಾವು ನೋಡಿದ್ವಿ. ಓಕೆ, ಆ 27% ಅಂತಂದರೆ ಎಷ್ಟು ಬಂದಿತ್ತು ಅದು ನಮಗೆ ಅರೌಂಡ್ 1,45,000 ಆ್ಯಂಡ್ 112 ಇಷ್ಟು ನಮಗೆ ಕ್ಯಾನ್ಸರ್ ಪೇಷಂಟ್ ಸಿಕ್ಕಿದ್ರು. ಓಕೆ, ಅದರಲ್ಲಿ ಹಾಗಾದರೆ ಇಷ್ಟು ಡಾಟಾ, ಇಷ್ಟು ಅಂದರೆ ಟೋಟಲ್ ಇಷ್ಟು ಜನ ಬ್ರೀಸ್ಟ್ ಕ್ಯಾನ್ಸರ್ ಇದ್ದಾರೆ. ಹಾಗಾದರೆ ಎಷ್ಟು ಜನ ಸ್ಟೇಜ್ 1 ಬ್ರೀಸ್ಟ್ ಕ್ಯಾನ್ಸರ್ನಲ್ಲಿ ಇದ್ದಾರೆ ಅಂತ ಕ್ವಶನ್ ಕೇಳಿರುವಂಥದ್ದವರು. ಓಕೆ, ಎಷ್ಟು ಜನ ಇದ್ದಾರೆ ಅಂತೇಳಿ ಕೇಳಿರುವಂಥದ್ದು. ಹಾಗಾಗಿ ನೋಡಿ ಏನು ಮಾಡ್ಬೇಕಂತಂದರೆ, ಸೊ 1,45,000 ಫಾರ್ 100% ಆದರೆ ನಮ್ಗೆ ಬೇಕಾಗಿರೋದು 1% ಅಷ್ಟೇ. ಓಕೆ, 1%ಗೆ ಎಷ್ಟಾಗುತ್ತೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಯಿತು, ನಮ್ಗೆ ಆನ್ಸರ್ ಸಿಗುತ್ತೆ. ಏನಾಯ್ತು ಇಲ್ಲಿ, ಸೊ 1,45,000 ಆ್ಯಂಡ್ 112 ಇಂಟು 1 ಡಿವೈಡೆಡ್ ಬೈ 100. ಓಕೆ, ಜಸ್ಟ್ ಈ 100ನ್ನು ಡಿವೈಡ್ ಮಾಡಿದರೆ ಸಾಕು. ಎಲ್ಲ ಇತ್ತು ನೋಡಿ, ಈ 0ನ 1 2. ಸೊ ಹಾಗಾದರೆ 1 2 ಇಲ್ಲಿಗೆ ತೊಗೊಂಡ್ಬಂದರೆ ಆಯಿತು. ಹಾಗಾದರೆ ಏನಾಯ್ತು ಇಲ್ಲಿ ಆನ್ಸರ್ ಏನು ಬಂತು, ಸೊ ಆನ್ಸರ್ ಈಸ್ 451.12.
ನೋಡಿ ಆನ್ಸರ್ ಎಲ್ಲಾದರೂ ಇದೆಯಾ ಅಂತ. ಎಸ್, 1451 ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. 49ಗೆ ಯಾವುದು? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, what is the ratio of the number of patients who present with stage 0, 1 and second stage diseases in India to the number of patients present with stage 3 and 4th stages diseases? ಸೊ ಇದೇ ರೀತಿ ನಮಗೆ US ಅದು ಕೇಳಿದ್ರು. ಇವಾಗ ಮತ್ತೇನು ಕೇಳಿದರೆ ಇಂಡಿಯಾದ ಬಗ್ಗೆ ಕೇಳಿದ್ದಾರೆ. ಇಂಡಿಯಾದಲ್ಲಿ ಯಾವುದು? ಸ್ಟೇಜ್ 0, 1, 2 ಅದ್ರ ಜೊತೆಗೆ 3 ಮತ್ತು 4ಗೆ ಕಂಪ್ಯಾರಿಸನ್ ಕೇಳಿದ್ದಾರೆ. ಯಾವುದು? 0, 1, 2 ಅದರ ರೇಷಿಯೋ, ಅದ್ರ ಜೊತೆಗೆ 3 ಮತ್ತು 4 ಎರಡು ಸೇರಿಸಿ ಎಷ್ಟು ರೇಷಿಯೋ ಇದೆ ಅಂತೇಳಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ರೇಷಿಯೋದಲ್ಲಿ ಹೇಳಬೇಕಾಗುತ್ತೆ. ಇದೆಲ್ಲ ಒಂದು. ಓಕೆ, ಚೆಕ್ ಮಾಡುವ. ಹಾಗಾದರೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಈ 3 ಸ್ಟೇಜನ್ನು ನಾವು ಮೊದಲಿಗೆ ಆ್ಯಡ್ ಮಾಡ್ಕೋಬೇಕು. ದ್ಯಾಟ್ ಈಸ್, ಸೊ ಇಲ್ಲಿ 0 + 1 + 23 ಅಂದರೆ 24 ಆಯಿತು. ಓಕೆ, 24 ಆಯಿತು. ಆ್ಯಂಡ್ ದಿಸ್ 52 + 24 ದ್ಯಾಟ್ ಈಸ್ ಅರೌಂಡ್ 76 ಆಗುತ್ತೆ. ಇಲ್ಲೇ ನೋಡಿ, 24 / 76. ಇಲ್ಲೇ ನೀವು ಡಿವೈಡ್ ಮಾಡಿಬಿಡಬೇಕಾದ್ರೆ 24 / 76 ಅಂತಂದರೆ ಅರೌಂಡ್ ನಮ್ಗೆ ಎಷ್ಟು ಬರುತ್ತೆ? ಅರೌಂಡ್ 0.3 ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕಾದ್ರೆ 0.3 ಬರುತ್ತೆ. 0.3 ಸಮಥಿಂಗ್ ಬರುತ್ತೆ. ಹಾಗಾಗಿ ಸೊ ಎಲ್ಲಿದೆ ನೋಡಿ ಇದಕ್ಕೆ ಆನ್ಸರ್? ಓಕೆ, 0.31. ಎಸ್ ಇದೆ ಅಲ್ಲ ಇಲ್ಲಿ, ಆಪ್ಷನ್ 3. ಸೊ 0.031 ಈಸ್ ರೈಟ್ ಆನ್ಸರ್. ಓಕೆ, ನಾನು ಆಗಲೇ ಹೇಳಿದ ಹಾಗೆ ಇನ್ನು 26 to 30 ಏನಿದೆ ಅದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೋಬೇಕು, ಏನೇನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಆಮೇಲೆ ಆ ಪ್ಯಾರಾಗ್ರಾಫ್ ಆದಮೇಲೆ ನಿಮಗೆ ಕೆಲವೊಂದು ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದಿ ಪ್ಯಾರಾಗ್ರಾಫ್, ಓಕೆ, ಅದನ್ನು ಅರ್ಥ ಮಾಡಿಕೊಂಡು ಈ ಕ್ವೆಶನ್ಸನ್ನು ಬರೀಬೇಕಾಗುತ್ತೆ. ಸೊ ನನ್ನ ಒಂದು ಟ್ರಿಕ್ಸ್ ಏನಂತಂದರೆ, ಮೊದಲಿಗೆ ನೀವು ಒಂದ್ಸರಿ ಈ ಕ್ವೆಶನ್ಸನ್ನು ಮೊದಲಿಗೆಲ್ಲ ಓದ್ಕೊಳ್ಳಿ. ಓಕೆ, ಮೊದಲಿಗೆ ಕ್ವೆಶನ್ಸ್ ಎಲ್ಲ ಓದ್ಕೊಂಡು ಅದನ್ನು ಕ್ವೆಶನ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಪ್ಯಾರಾಗ್ರಾಫ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ಪ್ಯಾರಾಗ್ರಾಫ್ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ, ಸೊ ಈ ಕ್ವೆಶನ್ಗೆ ಇದೇ ಆನ್ಸರ್ ಅಂತೇಳಿ ಗೊತ್ತಾಗುತ್ತೆ. ಸೊ ಆ ರೀತಿ ನೀವು ಬರ್ಕೊಂಡು ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನಾನು ಪ್ಯಾರಾಗ್ರಾಫ್ ಓದಿ ನಿಮಗೆ ಅರ್ಥ ಮಾಡಿಸುವಷ್ಟಿಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ನೀವು ಆದಷ್ಟು ಈ ಒಂದು ಪ್ಯಾರಾಗ್ರಾಫ್ನ ಬಿಡಿಸ್ಲಿಕ್ಕೆ ನೀವೇ ಪ್ರಯತ್ನ ಮಾಡಿ ಹೇಳಿ. ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಹಾಕಿ. ನೀವೇನಾದರೂ ಕಮೆಂಟ್ ಹಾಕಿದರೆ ನಾವು ಅದಕ್ಕೆ ಯಾವ ರೀತಿ ಅದು ಸಾಲ್ವ್ ಮಾಡ್ಬೋದು ಅಂದರೆ ನಿಮ್ಗೆ ಮತ್ತೆ ನಾವು ಇನ್ನೊಂದು ವಿಡಿಯೋದನ್ನು ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತೇವೆ. ಸೊ ಈ ಒಂದು ಕ್ವಶನ್ಗಳ ಜೊತೆಗೆ ನಮ್ಮ 2020ನೇ KCET ಜನರಲ್ ಪೇಪರ್ ಈಗ ಕಂಪ್ಲೀಟ್ ಆಯಿತು. ಇನ್ನು ನಾವು ನೆಕ್ಸ್ಟ್ ಏನು ಮಾಡುವ ಅಂತಂದರೆ, ಇನ್ನೊಂದು ನಾನು ವಿಡಿಯೋ ಹಾಕ್ತಾನೆ. ಆ ವಿಡಿಯೋ ಏನು ಹೊಂದಿರುತ್ತೆ ಅಂದರೆ ಅದರಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಹೇಗೆಲ್ಲ ಕ್ವಶನ್ಸ್, ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಲ್ಲ ವೇಟೇಜ್ ಇದೆ, ಮತ್ತು ಯಾವ ಒಂದು ಚಾಪ್ಟರ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಹಾಗಾಗಿ ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ನಿಮ್ಗೇನಾದರೂ ಡೌಟ್ಸ್ ಬಂದರೆ, ನಿಮ್ಗೇನಾದರೂ ಇನ್ನೂ ಈ ಥರದ್ದು ವಿಡಿಯೋ ಬೇಕಂತ ನಿಮ್ಗೇನಾದರೂ ಅನಿಸಿದರೆ ನಮ್ಮ ಜೊತೆಗೆ ನೀವು ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಕಮೆಂಟ್ ಹಾಕಿದರೆ ಮಾತ್ರ ನಾವು ನಿಮ್ಗೇನು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ನಾವು ಗೊತ್ತಾದಾಗ ಮಾತ್ರ ಏನಾದರೂ ಮಾಡ್ಬೋದು. ಸೊ ಇದ್ರ ಜೊತೆಗೆ ನಮ್ಮ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಥ್ಯಾಂಕ್ ಯು.